ಹೆಲೋ ದೋಸ್ತ, ನಮಸ್ಕಾರ. ಮತ್ತೊಂದು ಹೊಸ ವಾರದ ವೀಕ್ಲಿ ರೌಂಡ್ ಆಫ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ನಿಮ್ ಮುಂದೆ ಸಿನಿಮಾ ರಂಗದ ಅಂತೆ ಕಂತೆ ಹಾಗೂ ಅಪ್ಡೇಟ್ಸ್ ಗಳನ್ನ ಹೇಳೋದಕ್ಕೆ ಬಂದೇ ಬಿಟ್ಟೆ. ಹಾಗಿದ್ರೆ ಇನ್ಯಾಕ್ ತಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಅನೌನ್ಸ್ಮೆಂಟ್ಸ್. ಯಾರು ಎಷ್ಟು ಬ್ಯುಸಿ ಆಗಿರ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ 60ರ ವಯಸ್ಸನ್ನ ದಾಟಿದ್ರು ಕೂಡ ನಮ್ಮ ಕನ್ನಡ ಚಿತ್ರರಂಗದ ಎವರ್ಗ್ರೀನ್ ಎನರ್ಜೆಟಿಕ್ ಹೀರೋ ಆಗಿರುವಂತಹ ಸೆಂಚುರಿ ಸ್ಟಾರ್ ಶಿವಣ್ಣ ಮಾತ್ರ ಕ್ಯಾರೆಕ್ಟರ್ ಆರ್ಟಿಸ್ಟ್ ಗಳಿಗಿಂತ ಹೆಚ್ಚಿನ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಒಬ್ಬ ಹೀರೋ ಆಗಿ ಅವ್ರ ಕೈಯಲ್ಲಿರುವಂತಹ ಸಿನಿಮಾಗಳು ಬೇರೆ ಸಾಮಾನ್ಯ ಕಲಾವಿದರ ಬಳಿ ಇದೆಯೋ ಇಲ್ವೋ ಅನ್ನೋದೇ ಅನುಮಾನ. ಅಷ್ಟರ ಮಟ್ಟಿಗೆ ಬ್ಯುಸಿ ಆಗಿರ್ತಾರೆ ನಮ್ಮ ಶಿವಣ್ಣ. ಸದ್ಯಕ್ಕೆ ಶಿವಣ್ಣ ಅವರ ಹೊಸ ಸಿನಿಮಾದ ಅನೌನ್ಸ್ಮೆಂಟ್ ಆಗಿದೆ. ಈ ಸಿನಿಮಾದಲ್ಲಿ ಶಿವಣ್ಣ ಅವರಿಗೆ ನಾಯಕಿಯಾಗಿ ಸಾಕಷ್ಟು ಸಮಯಗಳ ನಂತರ ಶರ್ಮಿಳಾ ಮಾಂಡ್ರೆ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾಗೆ ಅನಿಲ್ ಅವರ ನಿರ್ದೇಶನ ಇದ್ರೆ, ನಿರ್ಮಾಪಕರಾಗಿ ಹರೀಶ್ ಪೆದ್ದಿ ಅವರು ಬಂಡವಾಳವನ್ನ ಹೂಡಿದ್ದಾರೆ. ಶಿವಣ್ಣರವರ ಎನರ್ಜಿಯ ವಿಚಾರದಲ್ಲಿ ಯಾವುದೇ ಡೌಟೇ ಇಲ್ಲ. ಆದ್ರೆ ಸಿನಿಮಾದ ಕಂಟೆಂಟ್ ಹಾಗೂ ಕ್ವಾಲಿಟಿ ಕೂಡ ಅಭಿಮಾನಿಗಳು ನಿರೀಕ್ಷೆ ಮಾಡುವಂತಹ ರೀತಿಯಲ್ಲೇ ಇರ್ಲಿ ಅನ್ನೋದು ನಮ್ಮ ಆಸೆ. ಡೆವಿಲ್ ಸಾಂಗ್ ನಿಮ್ಮೆಲ್ಲರಿಗೂ ಗೊತ್ತು, ಯಾವಾಗ ರಿಲೀಸ್ ಆಗ್ಬೇಕಿತ್ತು ಸಿನಿಮಾದ ಮೊದಲ ಸಾಂಗ್ ಅಂತ. ಅಂಡ್ ಅದರ ರಿಲೀಸ್ ಡೇಟು ಮುಂದಕ್ಕೆ ಕೂಡ ಹೋಗಿತ್ತು. ಈಗ ಡೆವಿಲ್ ಸಿನಿಮಾದ ಮೊದಲ ಸಾಂಗ್ ಆಗಸ್ಟ್ 24ಕ್ಕೆ ರಿಲೀಸ್ ಆಗ್ತಾ ಇದೆ. ದರ್ಶನ್ ರವರ ಅಭಿಮಾನಿಗಳಿಗೆ ಒಂದ್ ಕಡೆ ದುಃಖ ಆಗ್ತಾ ಇದ್ರೆ, ಸಿನಿಮಾ ತಂಡ ಮತ್ತೊಂದು ಕಡೆ ದರ್ಶನ್ ರವರ ಅಭಿಮಾನಿಗಳಿಗೆ ಒಂದು ಖುಷಿಯನ್ನ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಗ್ ಅಪ್ಡೇಟ್ಸ್. ಕಾಂತಾರ ಚಾಪ್ಟರ್ 1 ಚಿತ್ರತಂಡ ಇತ್ತೀಚಿನ ದಿನಗಳಲ್ಲಿ ಫಿಲಂನಲ್ಲಿ ಯಾರೆಲ್ಲ ನಟಿಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಬಗ್ಗೆ ಒಂದೊಂದೇ ಪೋಸ್ಟರ್ ಅನ್ನ ರಿಲೀಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಲಾಸ್ಟ್ ಟೈಮು ರುಕ್ಮಿಣಿ ವಸಂತ್ ರವರ ನಟನೆಯ ಬಗ್ಗೆ ಅಪ್ಡೇಟ್ ನೀಡಿದ ತಂಡ ಈಗ ಬಾಲಿವುಡ್ ಮೂಲದ ಗುಲ್ಶನ್ ದೇವಯ್ಯ ಕೂಡ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಅನ್ನುವಂತಹ ಪೋಸ್ಟರ್ ಅನ್ನ ಬಿಡುಗಡೆ ಮಾಡೋ ಮೂಲಕ ಮತ್ತೊಂದು ಹಿಂಟ್ ಅನ್ನ ಬಿಟ್ಕೊಟ್ಟಿದೆ. ಇನ್ನಷ್ಟು ಹೆಚ್ಚಿನ ಖ್ಯಾತನಾಮರು ಕೂಡ ಸಿನಿಮಾದಲ್ಲಿ ನಟಿಸಿರಬಹುದು ಅನ್ನುವಂತಹ ಕುತೂಹಲ ಈಗ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಶಿವಣ್ಣ, ರಾಜ್ ಬಿ ಶೆಟ್ಟಿ ಹಾಗೂ ಉಪೇಂದ್ರ ನಟಿಸಿರುವಂತಹ ಮ್ಯಾಜಿಕಲ್ ಮ್ಯೂಸಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ನಿರ್ದೇಶನದ ಚೊಚ್ಚಲ ಸಿನಿಮಾ 45 ಇದೇ ಡಿಸೆಂಬರ್ 25ಕ್ಕೆ ಕ್ರಿಸ್ಮಸ್ ದಿನದಂದು ಗ್ರ್ಯಾಂಡ್ ರಿಲೀಸ್ ಆಗಲಿದೆ ಎನ್ನುವಂತಹ ಅಪ್ಡೇಟ್ ಸಿಕ್ಕಿದೆ. ಇದ್ರ ಜೊತೆಗೆ ಈ ಸಿನಿಮಾಗಿಂತ ಮುಂಚೆ ಶಿವಣ್ಣ ಅವರ ಕ್ಯಾನ್ಸರ್ ವಿರುದ್ಧ ಹೋರಾಟದ ಡಾಕ್ಯುಮೆಂಟರಿ ಆಗಿರುವಂತಹ ಸರ್ವೈವರ್ ಮೊದಲಿಗೆ ರಿಲೀಸ್ ಆಗೋದು ಖಚಿತ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಥಿಯೇಟರ್ಗಳಲ್ಲಿ ಶಿವಣ್ಣ ಅವರ ಈ ನಿಜ ಜೀವನದ ಹೋರಾಟದ ದೃಶ್ಯಗಳನ್ನ ನೋಡೋದಕ್ಕೆ ಅಭಿಮಾನಿಗಳು ಕೂಡ ಫುಲ್ ಕಾತುರರಾಗಿದ್ದಾರೆ. ಖಂಡಿತವಾಗ್ಲೂ ಅಭಿಮಾನಿಗಳಿಗೆ ಈ ಜರ್ನಿ ಸಾಕಷ್ಟು ಎಮೋಷನಲ್ ಆಗಿರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ರಿಲೀಸಸ್. ಇವತ್ತು ರಿಲೀಸ್ ಆಗಿರುವಂತಹ ಸಿನಿಮಾಗಳ ಬಗ್ಗೆ ಮಾತಾಡೋದಾದ್ರೆ, ಜಸ್ಟ್ ಮ್ಯಾರಿಡ್, ಕಮರೊಟ್ಟು, ಹಚ್ಚೆ, ಲವ್ ಮ್ಯಾಟ್ರು ಸಿನಿಮಾಗಳು ರಿಲೀಸ್ ಆಗಿದೆ. ಎಕ್ಸ್ಟ್ರಾಸ್ ಅಂಡ್ ಬಜ್. ಟಾಕ್ಸಿಕ್ ಸಿನಿಮಾದ ಬಗ್ಗೆ ಸಾಕಷ್ಟು ಟೈಮ್ ಇಂದಾನು ಕೂಡ ಅಂತೆ ಕಂತೆ ಒಂದಲ್ಲ ಒಂದು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಂಡು ಬರ್ತಾನೆ ಇತ್ತು. ಸದ್ಯಕ್ಕೆ ಕೇಳಿ ಬಂದಿರುವಂತಹ ಮಾಹಿತಿಯ ಪ್ರಕಾರ ಸಿನಿಮಾಗೆ ಅನಿರುದ್ಧ್ ರವರ ಮ್ಯೂಸಿಕ್ ಕನ್ಫರ್ಮ್. ಸದ್ಯದ ಮಟ್ಟಿಗೆ ಇಂಡಿಯನ್ ಫಿಲಂ ಇಂಡಸ್ಟ್ರಿಯಲ್ಲಿ ಸ್ಪಾಟ್ ಹಾಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಅನಿರುದ್ಧ್ ಅವರ ಮ್ಯೂಸಿಕ್ ಟಾಕ್ಸಿಕ್ಗೆ ಸಿಗ್ತಾ ಇರೋದು ನಿಜಕ್ಕೂ ಕೂಡ ಖುಷಿಯ ವಿಚಾರ. ಹಾಗೂ ಅದರ ಜೊತೆಗೆ ರುಕ್ಮಿಣಿ ವಸಂತ್ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರಂತೆ. ಇನ್ನು ತಿಳಿದು ಬಂದಿರುವಂತಹ ಮಾಹಿತಿಯ ಪ್ರಕಾರ ಟಾಕ್ಸಿಕ್ ಸಿನಿಮಾ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಒಂದೇ ಬಾರಿಗೆ ಚಿತ್ರೀಕರಣ ಆಗ್ತಾ ಇದ್ದು, ಈ ರೀತಿಯ ದಾಖಲೆಯನ್ನ ಸೃಷ್ಟಿಸುವಂತಹ ಮೊದಲ ಭಾರತೀಯ ಚಿತ್ರ ಎನ್ನುವಂತಹ ಖ್ಯಾತಿಗೂ ಕೂಡ ಟಾಕ್ಸಿಕ್ ಪಾತ್ರವಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಪ್ರತಿಯೊಂದು ಪ್ಲಾನಿಂಗ್ ಕೂಡ ಒಂದೊಂದಾಗಿ ಹೊರ ಬರ್ತಾ ಇರೋದು ಹಾಗೂ ಭಾರತದ ಸಿನಿಮಾ ಹಿಸ್ಟ್ರಿಯ ಕೆಲವೊಂದು ಮೊದಲುಗಳನ್ನ ಈ ಸಿನಿಮಾ ಮಾಡ್ತಾ ಇರೋದು ಕನ್ನಡಿಗರಾದ ನಮ್ಗೆ ಹೆಮ್ಮೆಯ ವಿಚಾರ. ನೋಡೋಣ ಮುಂದಿನ ದಿನಗಳಲ್ಲಿ ಫಿಲಂ ಟೀಮ್ ನಿಂದ ಯಾವೆಲ್ಲ ಅಪ್ಡೇಟ್ಗಳು ಹೊರ ಬರ್ತವೆ ಅಂತ. ಒಂದ್ ಕಡೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಜೈಲಿನಲ್ಲಿದ್ದು ಕಾನೂನು ಸಮರದಲ್ಲಿ ಬ್ಯುಸಿ ಆಗಿದ್ರೆ, ಹೊರಗಡೆ ಅವರ ಪತ್ನಿಯ ನೇತೃತ್ವದಲ್ಲಿ ಡೆವಿಲ್ ಸಿನಿಮಾದ ಪ್ರಮೋಷನಲ್ ಚಟುವಟಿಕೆಗಳು ಪ್ರಾರಂಭ ಆಗಿದೆ. ನಿಜಕ್ಕೂ ಕೂಡ ಇದನ್ನ ನಾವು ಅಪ್ರಿಶಿಯೇಟ್ ಮಾಡಲೇಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿ ಬರ್ತಾ ಇರುವಂತಹ ಮತ್ತೊಂದು ಸುದ್ದಿ ಏನಪ್ಪಾ ಅಂದ್ರೆ, ಡೆವಿಲ್ ಸಿನಿಮಾದ ರಿಲೀಸ್ ಡಿಸೆಂಬರ್ಗೆ ಆಗುತ್ತೆ ಅನ್ನೋದು. ಈಗಾಗಲೇ ಚಿತ್ರತಂಡ ಸಾಂಗ್ ರಿಲೀಸ್ಗೆ ರೆಡಿ ಆಗಿದೆ. ಇದನ್ನ ನೋಡ್ತಾ ಇದ್ರೆ ಡಿಸೆಂಬರ್ ತಿಂಗಳು ರಿಲೀಸ್ ಡೇಟ್ ಅನ್ನ ಹೊಂದಿದ್ರೆ ಪ್ರಮೋಷನ್ ಚಟುವಟಿಕೆಗಳು ಅಥವಾ ಕಂಟೆಂಟ್ ರಿಲೀಸ್ ಕೆಲಸಗಳು ಸ್ವಲ್ಪ ಬೇಗ ಸ್ಟಾರ್ಟ್ ಆಯ್ತಾ ಅನ್ನೋ ಅನುಮಾನ ಕೂಡ ಬರುತ್ತೆ. ಯಾಕಂದ್ರೆ ಇನ್ನು 4 ತಿಂಗಳು ಕಾಯ್ಬೇಕಲ್ಲ, ಅದಕ್ಕೆ ನೋಡೋಣ ಚಿತ್ರತಂಡ ಅಂತೆ ಕಂತೆಗಳಿಗೆ ತೆರೆ ಹೇಳಿ ಅಧಿಕೃತವಾಗಿ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡ್ಲಿ. ತಮಿಳು ಚಿತ್ರರಂಗದಿಂದ ಸದ್ಯದ ಮಟ್ಟಿಗೆ ಇಂಡಿಯನ್ ಲೆವೆಲ್ ನಲ್ಲಿ ಸಕ್ಸಸ್ ಕಾಣುವಂತಹ ಸಾಮರ್ಥ್ಯವನ್ನ ಹೊಂದಿರುವಂತಹ ನಿರ್ದೇಶಕ ಅಂದ್ರೆ ಅದು ಲೋಕೇಶ್ ಕನಗರಾಜ್. ಆದ್ರೆ ಇತ್ತೀಚೆಗಷ್ಟೇ ರಿಲೀಸ್ ಆಗಿರುವಂತಹ ಕೂಲಿ ಮಿಶ್ರ ಪ್ರತಿಕ್ರಿಯೆಯನ್ನ ಪಡ್ಕೊಂಡ್ರು, ಕಮಾಯಿ ಮಾಡೋದ್ರಲ್ಲಿ ಹಿಂದೇಟೇನ್ ಹಾಕಿಲ್ಲ. ಅದರಲ್ಲೂ ಸ್ಪೆಷಲ್ ಆಗಿ ಲೋಕೇಶ್ ಕನಗರಾಜ್ ಅವರು ಸೆಟ್ ಮಾಡಿರುವಂತಹ ಸ್ಟ್ಯಾಂಡರ್ಡ್ ಗೆ ಹೋಲಿಸಿದ್ರೆ ಈ ಸಿನಿಮಾ ಡೀಸೆಂಟ್ ಆಗಿತ್ತು ಅಂತ ಅವರ ಅಭಿಮಾನಿಗಳೇ ಹೇಳ್ಕೊಂಡಿದ್ದಾರೆ. ಆದ್ರೂ ಕೂಡ ಅವರು ತಮ್ಮ ಯೂನಿವರ್ಸ್ ನ ಸಿನಿಮಾಗಳ ಜೊತೆಗೆ ಇವತ್ತಿಗೂ ಕೂಡ ಸ್ಟ್ರಾಂಗ್ ಡೈರೆಕ್ಟ್ರೆ. ಇನ್ನು ಅವರ ಮುಂದಿನ ಕೈತಿ 2 ಸಿನಿಮಾ ಸದ್ಯದ ಮಟ್ಟಿಗೆ ಸಿನಿಮಾ ಪ್ರೇಮಿಗಳ ನಿರೀಕ್ಷೆಯ ಸಿನಿಮಾ ಆಗಿದೆ. ಈಗ ಬರ್ತಾ ಇರುವಂತಹ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಕನ್ನಡದ ಹೆಮ್ಮೆಯ KVN ಪ್ರೊಡಕ್ಷನ್ಸ್ ಈ ಸಿನಿಮಾನ ನಿರ್ಮಾಣ ಮಾಡೋದಕ್ಕೆ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿದೆ ಅನ್ನೋ ಸುದ್ದಿ ಇದೆ. ಇದು ನಿಜವಾದ್ರೆ KVN ಅವರಿಗೆ ಮತ್ತೊಂದು ಮೈಲಿಗಲ್ ಅಂತ ಹೇಳ್ಬೋದು. ಜೋಗಿ ಸಿನಿಮಾ ರಿಲೀಸ್ ಆಗಿ 20 ವರ್ಷಗಳಾಗಿದೆ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ,
ಪ್ರೇಮ್ ಹಾಗೂ ಶಿವಣ್ಣ ಕಾಂಬಿನೇಷನ್ ಹೊಂದಿರುವಂತಹ ಈ ಅಂಡರ್ ವರ್ಲ್ಡ್ ಹಾಗೂ ಮದರ್ ಸೆಂಟಿಮೆಂಟ್ ಹೊಂದಿರುವಂತಹ ಸಿನಿಮಾ ರಿಲೀಸ್ ಆದಾಗ ಸಿಕ್ಕಾಪಟ್ಟೆ ದೊಡ್ಡ ಹಿಟ್ ಆಗಿತ್ತು. ಅಂದಿನ ಸಮಯಕ್ಕೆ ಈ ಸಿನಿಮಾ ಮಾಡಿರುವಂತಹ ರೆಕಾರ್ಡ್ಗಳು ಅಸಂಖ್ಯಾತ. ಇನ್ನು ಈ ಸಿನಿಮಾನ ಅತಿ ಶೀಘ್ರದಲ್ಲಿ ಚಿತ್ರತಂಡ 4K ನಲ್ಲಿ ರಿಲೀಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದೆ ಅನ್ನುವಂತಹ ಸುದ್ದಿ ಈಗ ಅಭಿಮಾನಿಗಳಿಗೆ ಸಂತಸವನ್ನ ತಂದಿದೆ. ಮತ್ತೊಂದ್ಸಲ ಅದೇ ನೆನಪನ್ನ ಫುಲ್ ಹೈ ಕ್ವಾಲಿಟಿಯಲ್ಲಿ ಅಭಿಮಾನಿಗಳು ನೋಡೋದಕ್ಕೆ ರೆಡಿ ಆಗಿದ್ದಾರೆ. ಸೂ ಫ್ರಮ್ ಸೋ ಸಿನಿಮಾ 5 ರಿಂದ 6 ಕೋಟಿ ಬಜೆಟ್ ಅಲ್ಲಿ ಯಾವುದೇ ಸ್ಟಾರ್ ಇಲ್ಲದೆ ರೆಡಿ ಆದಂತಹ ಸಿನಿಮಾ. ಈ ಬಜೆಟ್ ಅನ್ನು ಕೂಡ ಸಿನಿಮಾ ತಂಡನೇ ತೆಲುಗು ಪ್ರೆಸ್ ಮೀಟ್ ಒಂದರಲ್ಲಿ ಹೇಳ್ಕೊಂಡಿದ್ದಾರೆ. ಹೇಳ್ಕೊಳ್ಳುವಷ್ಟು ದೊಡ್ಡ ಮಟ್ಟದ ಪ್ರಚಾರವನ್ನ ಕೂಡ ಸಿನಿಮಾ ತಂಡ ಮಾಡಿರ್ಲಿಲ್ಲ. ಲಕ್ಕಿಲಿ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ನಾನು ಅವರ ಇಂಟರ್ವ್ಯೂನ ಮಾಡಿದ್ದೆ. ಅವರ ಕಾನ್ಫಿಡೆನ್ಸು ಮತ್ತೆ ಸಿನಿಮಾ ಮೇಲಿನ ಅವರ ಪ್ಯಾಷನ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸಿನಿಮಾದಲ್ಲಿ ಮೊದಲೇ ಹೇಳಿದಾಗೆ ಯಾವುದೇ ದೊಡ್ಡ ಮಟ್ಟದ ಸ್ಟಾರ್ಗಳು ಕೂಡ ಇರಲಿಲ್ಲ. ಆದ್ರೆ JP ತುಮಿನಾಡ್ ರವರ ಡೈರೆಕ್ಷನ್ ಹಾಗೂ ಪ್ರತಿಯೊಂದು ಪಾತ್ರಗಳು ಕೂಡ ಪ್ರೇಕ್ಷಕರಿಗೆ ಕನೆಕ್ಟ್ ಆಯ್ತು ಅಂಡ್ ಒಳ್ಳೆ ಮನೋರಂಜನೆ ಕೂಡ ಕೊಡ್ತು. ಇದೀಗ 25 ದಿನಗಳನ್ನ ಕಂಪ್ಲೀಟ್ ಮಾಡಿ 100 ಕೋಟಿ ರೂಪಾಯಿ ಕಲೆಕ್ಷನ್ ಕೂಡ ಮಾಡಿ ಒಂದು ಮೈಲಿಗಲ್ಲನ್ನ ಸಾಧಿಸಿದೆ ಅಂತಾನೆ ಹೇಳ್ಬೋದು. ಬೇರೆ ಭಾಷೆಗಳಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸೇ ಸಿಕ್ಕಿದೆ. ಆದ್ರೆ ಕನ್ನಡಿಗರು ಮಾತ್ರ ಈ ಅಪ್ಪಟ ಕನ್ನಡಿಗರ ಸಿನಿಮಾವನ್ನ ಎತ್ತಿ ಹಿಡಿದು ಗೆಲ್ಸಿದ್ರು. ಇವತ್ತಿಗೂ ಕೂಡ ಇಡೀ ಬೆಂಗಳೂರಿನ ಆವರಿಸಿಕೊಂಡಿರುವಂತಹ ಕೂಲಿ ಸಿನಿಮಾವನ್ನ ಎದುರಿಸುವಂತಹ ರೀತಿಯಲ್ಲಿ ಜನರನ್ನ ಥಿಯೇಟರ್ಗೆ ಸೆಳಿತಾ ಇದೆ ಈ ಸಿನಿಮಾ. ಕಂಗ್ರಾಚ್ಯುಲೇಷನ್ ಟು ದ ಟೀಮ್ ಅಷ್ಟೇ ಅಲ್ಲ, ಕಂಗ್ರಾಚ್ಯುಲೇಷನ್ ಟು ದ ಕನ್ನಡ ಆಡಿಯನ್ಸ್ ಆಲ್ಸೋ. ಇದ್ರ ಜೊತೆಗೆ ನಿರ್ದೇಶಕ JP ತುಮಿನಾಡ್ ಅವರ ಡೈರೆಕ್ಷನ್ ನಲ್ಲಿ ಬಾಲಿವುಡ್ ಸ್ಟಾರ್ ನಟ ಆಗಿರುವಂತಹ ಅಜಯ್ ದೇವ್ಗನ್ ಒಂದು ಹಾರರ್ ಸಿನಿಮಾದಲ್ಲಿ ನಟಿಸಬಹುದು ಹಾಗೂ KBN ಪ್ರೊಡಕ್ಷನ್ ಈ ಸಿನಿಮಾನ ನಿರ್ಮಾಣ ಮಾಡಬಹುದು ಎನ್ನುವಂತಹ ಸುದ್ದಿ ಈಗ ಓಡಾಡೋದಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೆ ಕಾರಣ ಆಗಿರೋದು ಅವರಿಬ್ಬರ ಭೇಟಿ ಅನ್ನೋದನ್ನ ಕೂಡ ನಾವಿಲ್ಲಿ ಮರೆಯೋ ಹಾಗಿಲ್ಲ. ನಮ್ಮ ಕನ್ನಡದ ಪ್ರತಿಭೆಗಳು ಬೇರೆ ಭಾಷೆಯ ಸ್ಟಾರ್ಗಳನ್ನ ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇರೋದು ನಮಗೂ ಖುಷಿನೇ. ಆದ್ರೆ ಕನ್ನಡಕ್ಕಾಗಿ ಕೂಡ ಸಿನಿಮಾಗಳನ್ನ ಮಾಡ್ಲಿ ಅನ್ನೋದು ನಮ್ಮ ಹಾರೈಕೆ. ಇನ್ನು ಹೊಸ ಸಿನಿಮಾದ ವಿಚಾರಕ್ಕೆ ಬರೋದಾದ್ರೆ ಉಪೇಂದ್ರ ಹಾಗೂ ರಾಧನಾ ರಾಮ್ ಕಾಂಬಿನೇಷನ್ ನಲ್ಲಿ ಒಂದು ಹೊಸ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾದ ನಿರ್ಮಾಣವನ್ನ ತರುಣ್ ಸ್ಟುಡಿಯೋಸ್ ಅವರ ತರುಣ್ ಶಿವಪ್ಪ ನಿರ್ವಹಿಸ್ತಾ ಇದ್ದಾರೆ. ಸಿನಿಮಾದ ನಿರ್ದೇಶಕ ಅರವಿಂದ್ ಕೌಶಿಕ್ ಆಗಿದ್ದಾರೆ. ಸಾಕಷ್ಟು ಸಮಯಗಳಿಂದ ಒಂದೊಳ್ಳೆ ಸಿನಿಮಾಗಾಗಿ ಕಾಯ್ತಿರುವಂತಹ ಉಪ್ಪಿ ಅಭಿಮಾನಿಗಳಿಗೆ ಈ ಸಿನಿಮಾ ಸಮಾಧಾನ ಕೊಡ್ಲಿ ಅನ್ನೋದು ನಮ್ಮ ಹಾರೈಕೆ. ಇನ್ನು ಈ ಸಿನಿಮಾಗೆ ನೆಕ್ಸ್ಟ್ ಲೆವೆಲ್ ಅನ್ನುವಂತಹ ಟೈಟಲ್ ಅನ್ನ ಇಟ್ಟಿದ್ದಾರೆ. ಅದನ್ನ ಈ ಹಿಂದೆ ಕೂಡ ಹೇಳಿದ್ವಿ. ಇನ್ನು ಕಾಟೇರ ಸಿನಿಮಾದ ಮೂಲಕ ನಾಯಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ರಾಧನಾ ಮತ್ತೊಂದು ಬಿಗ್ ಸ್ಟಾರ್ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇರೋದು ನಿಜಕ್ಕೂ ಕೂಡ ಚಿತ್ರರಂಗ ಅವ್ರ ಮೇಲೆ ಇಟ್ಟಿರುವಂತಹ ನಂಬಿಕೆಯನ್ನ ತೋರಿಸ್ತಾ ಇದೆ. ಸ್ಯಾಂಡಲ್ವುಡ್ ನಲ್ಲಿ ಯೂನಿವರ್ಸ್ ಸಿನಿಮಾಗಳು ಕಡಿಮೆ, ಆದ್ರೆ ಸದ್ಯಕ್ಕೆ ಅದರಲ್ಲಿ ಒಂದು ರೀತಿಯಲ್ಲಿ ಯಶಸ್ಸು ಕಂಡಿರುವಂತಹ ಅಥವಾ ಕಾಣಬಹುದಾದಂತಹ ಯೂನಿವರ್ಸ್ ಅಂದ್ರೆ ಅದು ಲಾರ್ಡ್ ಶ್ರೀನಿ ಅವರ ಬೀರ್ಬಲ್ ಹಾಗೂ ಗೋಸ್ಟ್ ಯೂನಿವರ್ಸ್. ಈಗಾಗಲೇ ಗೋಸ್ಟ್ ಸಿನಿಮಾ ಒಂದು ತಕ್ಕ ಮಟ್ಟದ ಸಕ್ಸಸ್ ಅನ್ನ ಕಾಣ್ತು. ಅದಕ್ಕಿಂತಲೂ ಮುಂಚೆ ಈ ಯೂನಿವರ್ಸ್ ನ ಮೊದಲ ಸಿನಿಮಾ ಆಗಿರುವಂತಹ ಬೀರ್ಬಲ್ ಕೂಡ ಪ್ರೇಕ್ಷಕರಿಂದ ಒಳ್ಳೆ ಮಾರ್ಕ್ಸ್ ಅನ್ನೇ ಪಡ್ಕೊಂಡಿತ್ತು. ಇನ್ನು ಈಗ ಯೂನಿವರ್ಸ್ ನಲ್ಲಿ ಮೂಡ್ ಬರಬೇಕಾಗಿರುವಂತಹ ಬೀರ್ಬಲ್ ಕೇಸ್ 2 ಸಿನಿಮಾದ ಶೂಟಿಂಗ್ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಗ್ತಾ ಇದೆಯಂತೆ. ಈ ಸಿನಿಮಾದಲ್ಲಿ ಶಿವಣ್ಣನ ಎಂಟ್ರಿ ಕೂಡ ಇರಬಹುದಂತೆ. ಅಂದ್ರೆ ಗೋಸ್ಟ್ ಎಂಟ್ರಿ ಕೊಡೋದು ಕೂಡ ಕನ್ಫರ್ಮ್ ಅಂತೆ. ಅದೇ ರೀತಿ ದಳವಾಯಿ ಪಾತ್ರದ ಮೇಲೆ ಕೂಡ ಸಾಕಷ್ಟು ನಿರೀಕ್ಷೆ ಇದ್ದು ಶ್ರೀನಿ ಆ ಪಾತ್ರದ ಮೇಲೆ ಸ್ಟ್ಯಾಂಡ್ ಅಲೋನ್ ಸಿನಿಮಾ ಮಾಡ್ತಾರಾ ಇಲ್ವಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಇನ್ನು ಶಿವಣ್ಣ ಹಾಗೂ ಪವನ್ ಒಡೆಯರ್ ಕಾಂಬಿನೇಷನ್ ನಲ್ಲಿ ಮೂಡ್ ಬರ್ತಿರುವಂತಹ ಹೊಸ ಸಿನಿಮಾದಲ್ಲಿ ಮತ್ತೊಬ್ಬ ಸ್ಟಾರ್ ಕೂಡ ನಟಿಸ್ತಾ ಇದ್ದಾರೆ ಎನ್ನುವಂತಹ ಸುದ್ದಿ ಗಾಂಧಿನಗರದ ಗಲ್ಲಿಗಳಲ್ಲಿ ಓಡಾಡ್ತಾ ಇದೆ. ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಪ್ರಜ್ವಲ್ ದೇವರಾಜ್. ಆದ್ರೆ ಇದು ನಿಜವಾಗುತ್ತಾ ಇಲ್ವಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಅಧಿಕೃತ ಅನೌನ್ಸ್ಮೆಂಟ್ ಜೊತೆಗೆ ಕಾದ್ ನೋಡ್ಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ನೋಡಿದ್ರು ಕೂಡ ಓಡಾಡ್ತಾ ಇರುವಂತಹ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ವಿಷಯ ಏನಪ್ಪಾ ಅಂದ್ರೆ ಅದು ಅಭಿಮಾನ್ ಸ್ಟುಡಿಯೋದಲ್ಲಿ ಇರುವಂತಹ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ನೆಲಸಮ ಮಾಡಿರೋದು. ಈ ವಿಚಾರದ ಬಗ್ಗೆ ಸಾಕಷ್ಟು ನಟರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಒಬ್ಬ ನಿಜವಾದ ಅಭಿಮಾನಿಯಾಗಿ ಏನಾದ್ರೂ ಮಾಡಬೇಕು ಅಂತ ಮುಂದೆ ಬಂದು ಮಾಡಿರೋದು ಕೇವಲ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಮಾತ್ರ. ಬೇಡಿದ್ದಾಯ್ತು, ರಿಕ್ವೆಸ್ಟ್ ಮಾಡಿದ್ದಾಯ್ತು, ಇನ್ನೇನಿದ್ರು ನಾವೇ ಮಾಡೋಣ ಅಂತ ತಮ್ಮ ವಿಡಿಯೋದಲ್ಲಿ ಹೇಳಿದ್ರು. ಈಗ ವಿಷ್ಣುವರ್ಧನ್ ಸಂಘದ ಅಭಿಮಾನಿಗಳಿಂದ ತಿಳಿದು ಬಂದಿರುವಂತಹ ಮಾಹಿತಿಯ ಪ್ರಕಾರ ಕಿಚ್ಚ ಸುದೀಪ್ ರವರು ಕೆಂಗೇರಿಯಲ್ಲಿ ವಿಷ್ಣುವರ್ಧನ್ ರವರ ದರ್ಶನ ಕೇಂದ್ರ ಎನ್ನುವಂತಹ ರೀತಿಯಲ್ಲಿ ನಿರ್ಮಾಣ ಮಾಡೋದಕ್ಕಾಗಿ 1/2 ಎಕರೆ ಜಾಗವನ್ನ ಖರೀದಿ ಮಾಡಿದಾರಂತೆ. ಹೇಳಿಕೆ ಕೊಟ್ಟು ಕೆಲವೇ ದಿನಗಳಲ್ಲಿ ಈ ರೀತಿಯ ಕೆಲಸವನ್ನ ಮಾಡ್ತಾ ಇರೋದು ನಿಜಕ್ಕೂ ಕೂಡ ವಿಷ್ಣುವರ್ಧನ್ ರವರ ಮೇಲಿರುವಂತಹ ಅಭಿಮಾನವನ್ನ ತೋರಿಸುತ್ತೆ. ಕನಿಷ್ಠ ಪಕ್ಷ ಈ ಕೆಲಸದಲ್ಲಾದ್ರೂ ಯಾರ ಕೆಟ್ಟ ಕಣ್ಣು ಬೀಳದೆ ಇರಲಿ ಅಂತ ಹಾರೈಸೋಣ. ಇದಾಗಿತ್ತು ಈ ವಾರದ ವೀಕ್ಲಿ ರೌಂಡ್ ಆಫ್ ನ ಸುದ್ದಿಗಳು. ಇದರಿಂದ ಅಲ್ಪ ಸ್ವಲ್ಪ ಮಾಹಿತಿಗಳು ನಿಮ್ಗೆ ಏನಾದ್ರು ತಿಳಿತು ಅಥವಾ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ಕೇಳಿ ನೀವು ಖುಷಿ ಪಟ್ಟಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೈನಿಂಗ್ ಆಫ್, ಮನು.